Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ನಮ್ಮ LKS ಅಕಾಡೆಮಿಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತು ಏನ್ ಮಾಡ್ತಿದೀವಪ್ಪ ಅಂದ್ರೆ ನವೋದಯದಲ್ಲಿ ಪ್ರತಿ ವರ್ಷ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಅದು ಯಾವ ಮೆಥಡ್? ಯೂನಿಟರಿ ಮೆಥಡ್ ಸರ್. ಇದೊಂದು ಚಾಪ್ಟರ್ ಸರ್. ಹೌದು, ಇದು ಏಕಮಾನ ಪದ್ಧತಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದರಲ್ಲಿ ಪ್ರತಿ ವರ್ಷ ಒಂದು ಕ್ವಶನ್ ಬರುತ್ತೆ. ಅದನ್ನ ಮಾಡಕ್ ಹೋದ್ರೆ ಸುಮಾರು 5ರಿಂದ 10 ನಿಮಿಷ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಅತಿ ವೇಗವಾಗಿ 10ರಿಂದ 15 ಸೆಕೆಂಡ್ ಒಳಗೆ ಹೇಗೆ ಆನ್ಸರ್ ಮಾಡಬಹುದು ಈ ಚಾಪ್ಟರ್ ಇಂದ ಬಂದ್ರೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನವೋದಯ ಪಾಸ್ ಆಗ್ಬೇಕು ಅಂತ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ತಗೊಳ್ಳಿ ಎಕ್ಸೈಸ್ ಪೆನ್ ಶುರು ಹಚ್ಕೊಳ್ಳಿ. ಸುಮ್ಮನೆ ಟೈಮ್ ಪಾಸಿಗೆ ನೋಡಬೇಡಿ. ಮತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಹೊಡಿರಿ. ಅಲ್ಲಿ ಬೆಲ್ ಬಟನ್ ಅದ್ರದ ಮೇಲೆ ಮುಟ್ಟಿ ಆಲ್ ಅಥವಾ ಎಲ್ಲಾ ಅಂತ ಬರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಮೊದಲು ನಾವು ನವೋದಯ ಪಾಸ್ ಆಗ್ಬೇಕಂದ್ರೆ ಯಾವ ಕಾನ್ಸೆಪ್ಟ್ ಅಲ್ಲಿ ಯಾವ ಕ್ವಶನ್ಸ್ ಗಳು ಬರ್ತಾವ ಅದನ್ನ ಹೇಗೆ ಅತಿ ಕಡಿಮೆ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಇವತ್ತು ನಾವು ಮಾಡ್ತಿರುವಂತ ಒಂದು ಹೊಸ ಚಾಪ್ಟರ್ ಯೂನಿಟರಿ ಮೆಥಡ್. ಯಾವ್ದಿದು? ಯೂನಿಟರಿ ಮೆಥಡ್. ಹಾಗಾದ್ರೆ ಬರ್ರಿ, ಯೂನಿಟರಿ ಮೆಥಡ್ ಅನ್ನೋ ಚಾಪ್ಟರ್ ಅಲ್ಲಿ ಯಾವ ತರ ಕ್ವಶನ್ಸ್ ಗಳು ಇರ್ತವೆ ಸರ್? ಯಾವ ತರ ಕ್ವಶನ್ಸ್ ಗಳು ಇರ್ತವೆ ಅಂದ್ರೆ ನೋಡಿ, ಇಲ್ಲಿಂದ ನೋಡೋಣ ಯಾವ ತರ ಕ್ವಶನ್ಸ್ ಗಳು ಬರ್ತವೆ ಅಂದ್ರೆ. ನೆಕ್ಸ್ಟ್ ಫಸ್ಟ್ ಕ್ವಶನ್ ಈಸ್ ನೋಡಿ, ಒಂದು ಬ್ಯೂಟಿಫುಲ್ ಆದ ಕ್ವಶನ್ ಇದೆ. ಏನ್ ಸರ್ ಅದು ಕ್ವಶನ್ ಅಂದ್ರೆ ನೋಡಿ, ಕ್ವಶನ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಹಾಕಿದ್ದೀನಿ. ಯಾವ್ಯಾವುದು ಸರ್? 7 ಮೇಕೆಗಳ ಬೆಲೆಯು ರು 560 ಆದರೆ 7 ಮೇಕೆಗಳ ಬೆಲೆ ಎಷ್ಟಂತೆ? 500. 7 ಮೇಕೆಗಳ ಬೆಲೆ ಎಷ್ಟಂತಪ್ಪ? 560. ಆದ್ರೆ 30 ಮೇಕೆಗಳ ಬೆಲೆ ಎಷ್ಟು? 7 goats ಕಾಸ್ಟ್ RS 560. ವಾಟ್ ಈಸ್ ದ ಕಾಸ್ಟ್ ಆಫ್ 30 goats? ಅಂದ್ರೆ 7 ಮೇಕೆಗಳ ಬೆಲೆ. ಕ್ವಶನ್ ನ ಅರ್ಥ ಮಾಡ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಕ್ವಶನ್ ನ ನೀವು ಅರ್ಥ ಮಾಡ್ಕೊಂಡ್ರೆ 100% ಆನ್ಸರ್ ಮಾಡ್ತೀರಾ. ಹಾಗಾದ್ರೆ ಶುರು ಹಚ್ಕೊಳ್ಳಿ. 7 goats ಕಾಸ್ಟ್ ಈಸ್ 560. ವಾಟ್ ಈಸ್ ದ ಕಾಸ್ಟ್ ಆಫ್ 30 goats? ಅಂದ್ರೆ ನಾವು ಮೇಕೆ ತರಕ್ ಹೋಗಿದೀವಿ. ಅವ್ರು ಏನ್ ಹೇಳ್ತಾರೆ? 7 ಮೇಕೆಗೆ 560 ರೂಪಾಯಿ ಸರ್. 7 ಮೇಕೆಗೆ 560. ಹಾಗಾದ್ರೆ ನೀವು ಎಷ್ಟಾರು ತಗೊಳ್ಳಿ ಸರ್ ಅಂತಾರೆ. ಆದ್ರೆ ನಮಗೆ ಎಷ್ಟು ಬೇಕು? 30 ಮೇಕೆ ಬೇಕು. ಹಾಗಾದ್ರೆ ಒಂದು ಮೇಕೆಗೆ ಎಷ್ಟು? ಎಸ್ ಸರ್ ನೋ? ಯಸ್ ಸರ್. ನೋಡಿ, ಇದರಲ್ಲಿ 2 ಮೆಥಡ್ ಬರುತ್ತೆ. ಒಂದು ಶಾರ್ಟ್ಕಟ್ ಮೆಥಡ್, ಇನ್ನೊಂದು ಬೇಸಿಕ್ ಮೆಥಡ್. 2 ಮೆಥಡ್ ಹೇಳ್ತಿದ್ದೀನಿ. ಇಲ್ಲಿ ನೋಡಿ, 7 ಮೇಕೆಗಳ ಬೆಲೆ 7 ಮೇಕೆಗೆ ಎಷ್ಟಿದೆ? 500 ಇದೆ ಅಂತ ಇದೆ. ಎಸ್ 1 ಮಿನಿಟ್. 560 ಸರ್. 7 ಮೇಕೆಗಳ ಬೆಲೆ ಎಷ್ಟಿದೆ? 560. ಹಾಗಾದ್ರೆ ಒಂದು ಮೇಕೆಗೆ ಈಸ್ ಈಕ್ವಲ್ ಟು 560 ಡಿವೈಡೆಡ್ ಬೈ 7 ಮಾಡಿ. ಗೊತ್ತಾಗ್ತಿದೆ ಅಲ್ವಾ? ಬಹಳ ಸಿಂಪಲ್ ನೋಡಿ. ಯಾಕಂದ್ರೆ 560 ರೂಪಾಯಿ ಎಷ್ಟು ಮೇಕೆಗೆ? 7 ಮೇಕೆಗೆ. ಹಾಗಾದ್ರೆ 7ರಿಂದ ಡಿವೈಡ್ ಮಾಡಿ ಒಂದೊಂದು ಮೇಕೆಗೆ ಎಷ್ಟಂತ ಬರುತ್ತೆ? ಶುರು ಹಚ್ಕೊಳ್ಳೋಣ ಹಾಗಾದ್ರೆ. ಎಸ್ ಸರ್, ಶುರು ಹಚ್ಕೊಳ್ಳಿ. ನೋಡಿ, 7 1 7 8 ಅಲ್ವಾ? 7 1 8 7 ಅಲ್ವಾ? ಈ 0ಗೆ 0 ಅಂದ್ರೆ ಒಂದು ಮೇಕೆಯ ಬೆಲೆ 80 ರು. ಗೊತ್ತಾಗ್ತಿದೆಯಲ್ವಾ? ಹಾಗಾದ್ರೆ ಒಂದು ಮೇಕೆಗೆ 80 ರೂಪಾಯಿ ಆದ್ರೆ ನಮಗೆ ಎಷ್ಟು ಮೇಕೆ ಬೇಕಪ್ಪ? 30 ಮೇಕೆಗೆ ಈಸ್ ಈಕ್ವಲ್ ಟು ಒಂದು ಮೇಕೆಗೆ 80 ಆದರೆ ಇಂಟು 30 ಮೇಕೆಗೆ 0 ಹಾಗೆ ಬಿಡಿ. 3 8 2400 ಅಂದ್ರೆ 2400 ರು ಎಷ್ಟು ಮೇಕೆಗೆ ಸರ್? 30 ಮೇಕೆಗೆ. ಬಂತಲ್ವಾ? ಅರೇ ಭಗವಂತ, ಎಷ್ಟು ಸಿಂಪಲ್ ಆನ್ಸರ್ ಇದು ನೋಡಿ. 7 ಮೇಕೆಗೆ 560 ಅಂದ್ರೆ ಒಂದು ಮೇಕೆಗೆ ಎಷ್ಟು? 560. ಎಷ್ಟು ರೂಪಾಯಿಗೆ? ಎಷ್ಟು ಮೇಕೆಗೆ? 7 ಮೇಕೆಗೆ ಡಿವೈಡೆಡ್ ಬೈ 7. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಕಾನ್ಸೆಪ್ಟ್. ಈ ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ 7 ಇಂದ ಭಾಗ ಮಾಡಿ ನಮಗೆ ಸಿಕ್ತು 80 rupees ಫಾರ್ 1 ಮೇಕೆ. 1 ಮೇಕೆಗೆ 80 ರು ಆದ್ರೆ 30 ಮೇಕೆಗೆ 2400 ರೂಪಾಯಿ ಆಗತ್ತೆ ಸರ್. 30 ಮೇಕೆಗೆ. ಕ್ಲಿಯರ್ ಆನ್ಸರ್? ಆಪ್ಷನ್ ಇದೆಯಾ? ಎಸ್ ಸರ್, ಆಪ್ಷನ್ ಡಿ ನಲ್ಲಿದೆ ನೋಡಿ. ಹಬ್ಬ ಮಾಡ್ಬೋದಲ್ಲೇನಾ? ಎಸ್ ಸರ್. ಸರ್ ಹಾಗಾದ್ರೆ ಇನ್ನೊಂದು ಮೆಥಡ್ ಅಂದ್ರಲ್ಲ ಸರ್, ಯಾವ ಮೆಥಡ್ ಸರ್ ಅದು ಅಂದ್ರೆ ಶಾರ್ಟ್ ಕಟ್ ಮೆಥಡ್ ಅಥವಾ ಎಕ್ಸ್ ಮೆಥಡ್ ಅಂತ ಕರಿತೀವಿ. ಅದು ಯಾವುದು ಅಂದ್ರೆ ನೋಡಿ, ಇದರಲ್ಲಿ 7 ಮೇಕೆಗೆ
ಅಲ್ವಾ. 7 goats is equal to 560 ರು. ಹಾಗಾದ್ರೆ ನಮಗೆ ಎಷ್ಟು ಮೇಕೆ ಬೇಕು? 30 ಮೇಕೆಗೆ ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ? ಗೊತ್ತಿಲ್ಲ ಸರ್, ಅದನ್ನ ಎಕ್ಸ್ ಅಂತ ಹಾಕಂತೀವಿ. ಎಷ್ಟಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವೇಂತ ಹಾಕಂತೀವಿ? ಕ್ವಶನ್ ಮಾರ್ಕು. ಅದಕ್ಕೆ ನಾವೇನ್ ಮಾಡೋಣ? ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನಾನು ಏನು ಹಾಕಂತೀನಿ ಈಗ? ಎಕ್ಸ್ ಅಂತ ಹಾಕಂತೀನಿ. ಎಷ್ಟು ರು ಅಂತ ಗೊತ್ತಿಲ್ಲ ನಮ್ಗೆ, ಹೌದೋ ಇಲ್ಲ? ನೋಡಿ, ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ. ಇದನ್ನೇನು ನಾನೇನು ಮಾಡ್ತೀನಿ? ಕ್ವಶನ್ ಮಾರ್ಕ್ ಇರೋದನ್ನ ತೆಗೆದುಬಿಟ್ಟು ಎಕ್ಸ್ ಅಂತ ಹಾಕಂತೀನಿ, ಯಾಕಂದ್ರೆ ಎಕ್ಸ್ ಮೆಥಡಲ್ಲಿ ಮಾಡ್ತಿದ್ದೀನಿ. ಹಾಗಾದ್ರೆ ಈಗೇನು ಮಾಡಬೇಕು ಸರ್ ನಾವು? ಈಗ ಬಹಳ ಸಿಂಪಲ್ಲು ಸರ್, ಏನು ಮಾಡಂಗಿಲ್ಲ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಏನ್ ಮಾಡಬೇಕು? ಕ್ರಾಸ್. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ. ನೋಡಿ, ಮೇಕೆ ಮೇಕೆ ಒಂದೇ ಕಡೆ ಇರಬೇಕು. ರು ರು ಅಂದ್ರೆ ಗೋಟ್ಸ್ ಏನ್ ವಸ್ತುಗಳ ಬೆಲೆ, ವಸ್ತುಗಳು ಎಷ್ಟು ಬೆಲೆ ಈ ಕಡೆ, ಇದು ವಸ್ತುಗಳು, ಇದು ಬೆಲೆ. ಒಂದ್ ಕಡೆ ಬರ್ಕೊಂಡ ಮೇಲೆ 7 ಮೇಕೆ 7 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 560 ಇಂಟು 30. ಗೊತ್ತಾಯ್ತಲ್ವಾ ಹೇಗೆ ಮಾಡೋದು ಅಂತ? 7 ಇಂಟು ಎಕ್ಸ್ 30, 560 ಇಂಟು 30. ಕ್ಲಿಯರ್? ಹಿಂಗೆ ನಾವು ಏನು ಮಾಡಿಲ್ರಪ್ಪ. ಈ ನಮಗೇನು ಬೇಕು? ಎಕ್ಸ್ ಬೇಕು. ಎಕ್ಸ್ ಅಂದ್ರೆ ಬೆಲೆ ಬೇಕು 30 ಮೇಕೆಗೆ. ಈಗೇನು ಮಾಡೋಣ? 560 ಇಂಟು 30 ಓಲ್ ಡಿವೈಡೆಡ್ ಬೈ, ಇಲ್ಲೇನಿದೆ? 7 ಇದೆ. ಯಾಕಂದ್ರೆ ಇದು ಇಂಟು ಇರೋದ್ರಿಂದ ಕೆಳಗೆ ಬಂದ್ರೆ 7 ಕೆಳಗೆ ಡಿವೈಡೆಡ್ ಬೈ ಬರುತ್ತೆ. ಈಗೇನು ಮಾಡೋಣ? ಈಗ ವೆರಿ ಸಿಂಪಲ್ ಸರ್. ಏನು ಮಾಡ್ಬೋದು ಅಂದ್ರೆ 7 1 ಜ 7 8 ಜ 7 8 ಜ 0ಗೆ 0. ಓಕೆನಾ? 7 8 ಜ 56, 7 0 ಜ 0. ದಟ್ಸ್ ವೈ ಎಕ್ಸ್ ಇಸ್ ಈಕ್ವಲ್ ಟು 80 ಇಂಟು 30. ಇಲ್ಲಿ 30 ಉಳಿದಿದೆ ಅಲ್ವಾ? 1 ಮಿನಿಟ್, ಇದೊಂದು ಚೂರು ಎಡವಟ್ಟಾಗ್ಬಿಟ್ಟಿದೆ. ಎಸ್, 30 ಅಲ್ವಾ? ಎಸ್. ಹಾಗಾದ್ರೆ ಈಗ ನೋಡಿ, ಮತ್ತೆ ಆನ್ಸರು 3 8 ಜ 24, 00 ಗೆ 00 ರು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಎಷ್ಟು ಬಂತು? 2400 ಬಂತು. ಎಸ್ ಸರ್. ನಾವು ನೋಡಿ, ಸೇಮ್ ಆಸ್ ಇಟ್ ಈಸ್ ಸೇಮ್, ಎರಡಕ್ಕೂ ಹಾಗೆ ಬಂದಿದೆ. ಇಲ್ಲಿ ಒಂದು ಮೇಕೆಗೆ ಅಂತ ಕಂಡುಹಿಡಿತೀವಿ, ಇಲ್ಲಿ ಜಸ್ಟ್ ಎಕ್ಸ್ ಮೆಥಡ್ ಅಂತ ಹಾಕಂತೀವಿ. ಇಲ್ಲಿ 7 ಮೇಕೆ ಕೊಟ್ಟಿದ್ದಾರೆ, 7 ಮೇಕೆಗೆ 560 ಆದ್ರೆ ಒಂದು ಮೇಕೆಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಂತೀವಿ. ಆಮೇಲೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? ಒಂದು ಮೇಕೆಗೆ 560 ಆದ್ರೆ ಒಂದು ಮೇಕೆಗೆ 7 ಮೇಕೆಗೆ 560 ಆದ್ರೆ ಒಂದು ಮೇಕೆಗೆ 80 ರೂಪಾಯಿ ಇಂಟು 30 ಮೇಕೆಗೆ ಎಷ್ಟಾಗತ್ತೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಇದು ಒಂದು ಮೆಥಡ್. ಇದು ಎಕ್ಸ್ ಮೆಥಡ್ ಅಲ್ಲಿ 7 ಮೇಕೆಗೆ 760, 30 ಮೇಕೆಗೆ ಎಕ್ಸ್. ಹಾಗಾದ್ರೆ ನಿಮಗೆ ಎಷ್ಟು ಬಂತು? 7 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 560 ಇಂಟು 3. ನೋಡಿ, ಬಹಳ ಸಿಂಪಲ್ಲು. ಎಕ್ಸ್ ನ ಹೊರಗೆ ಇಟ್ಕೊಂತೀವಿ, 7 ನ ಕೆಳಗೆ ಕಳಿಸ್ತೀವಿ. ಇದರಿಂದ ಇದನ್ನ ಕ್ಯಾನ್ಸಲ್ ಮಾಡ್ಕೊಂತೀವಿ. ನೋಡಿ, ಇಂಟು ಇರೋದ್ರಿಂದ ನಾವು ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೇಬೇಕಂತ ಏನಿಲ್ಲ, ಹಾಗೆ ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ಸು ಮೈನಸ್ಸು ಇದ್ದಾಗ ಮಾತ್ರ ಮೊದಲು ಅಡಿಷನ್ ಮಾಡ್ಕೊಂಡು ನೀವು ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಹುಷಾರು. ಓಕೆನಾ? ಎಷ್ಟು ಸಿಂಪಲ್ ಆಗಿ ಆನ್ಸರ್ ಬಂತು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಚೆನ್ನಾಗಿದೆ ಅಲ್ವಾ? ಎಸ್ ಸರ್ ನೋ. ಕ್ವಶನ್ ಅರ್ಥ ಆಗ್ತಿದೆ ಅಲ್ವಾ? ಇಂಥ ಕ್ವಶನ್ಗಳನ್ನ ಅಷ್ಟು ಮಾಡ್ಬೇಕಂತ ಏನಿಲ್ಲ, ಒಂದೋ ಎರಡೋ ನಾವು ತೋರಿಸಿದ್ರೆ ನೀವೇನ್ ಮಾಡಬೇಕು? ಅದೇ ತಕ್ಕಂತೆ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಸಕ್ಸಸ್ ಆಗ್ತೀರಿ. ನೋಡಿ, ಈಗ ಎರಡನೇ ಲೆಕ್ಕ ಅತಿ ಇಂಪಾರ್ಟೆಂಟ್, ಬಹಳ ಸಖತ್ತಾಗಿದೆ. ನೋಡಿ, 3 kg ಸಕ್ಕರೆಯನ್ನು 25 ಗ್ರಾಮ್ನ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು ಅಂದ್ರೆ, ನೋಡಿ ಎಷ್ಟು ಪ್ಯಾಕೆಟ್ ಮಾಡಬಹುದು ಏನಂತೆ ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಹೌ ಮೆನಿ ಪಾಕೆಟ್ಸ್ ಆಫ್ 25 ಗ್ರಾಮ್ ಈಚ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ 3 kg ಆಫ್ ಶುಗರ್. ನೋಡಿ, ಇಂಥ ಕ್ವಶನ್ನ ನೀವು ಅರ್ಥ ಮಾಡ್ಕೊಂಡೇ ಆದ್ರೆ 100% ಆನ್ಸರ್ ಕೊಡ್ಬೋದು. ಹೇಗೆ ಸರ್? ನೋಡಿ, 3 kg ಸಕ್ಕರೆ ಇದೆ ಅಂತ. ಎಷ್ಟು ಕೆಜಿ ಇದೆ? 3 kg. ಎಷ್ಟು ಗ್ರಾಮ್ ಅಂತೆ? 25 ಗ್ರಾಮ್ನ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು? 3 kg ಸಕ್ಕರೆ. ನೋಡಿ, ಎಷ್ಟು ಕೆಜಿ ಸಕ್ಕರೆ? 1 ಮಿನಿಟ್. ಓಕೆ, ಕರೆಕ್ಟಾಗಿ ಕಾಣ್ತಿದೆಯಲ್ವಾ? ಎಸ್. ಹಾಗಾದ್ರೆ ನಾವೇನ್ ಮಾಡೋಣ? ಈಗ 3 kg ಸಕ್ಕರೆಯನ್ನು ಬರ್ಕೋಣ. ಎಸ್ ಸರ್. ಎಷ್ಟು ಕೆಜಿ ಅಂತಪ್ಪ? 3 kg ಸಕ್ಕರೆ ಏನಿದೆ? ಸಕ್ಕರೆ. ಎಷ್ಟು ಪಾಕೆಟ್? 25 ಗ್ರಾಮ್ನಿಂದ ಪ್ಯಾಕೆಟ್ಗಳನ್ನಾಗಿ ಮಾಡ್ಬೇಕಂತೆ. 3 kg ಸಕ್ಕರೆನ ಎಷ್ಟು ಪಾಕೆಟ್ಗಳನ್ನಾಗಿ ಮಾಡ್ಬೋದು ನಾವು? 3 kg ಇದೆ. ಒಂದೊಂದು ಪಾಕೆಟ್ ಎಷ್ಟೆಷ್ಟು ಗ್ರಾಮ್ ಅಂತೆ? 1 ಪಾಕೆಟ್, ಒಂದು ಪಾಕೆಟು ಅಂದ್ರೆ ಪ್ಯಾಕೆಟು. ಎಸ್, 1 ಪ್ಯಾಕೆಟ್ ಈಸ್ ಈಕ್ವಲ್ ಟು ಎಷ್ಟು? 25 ಗ್ರಾಮ್.
ಹಾಗಾದರೆ ನಾವೇನು ಮಾಡೋಣ ಈಗ, ವೆರಿ ಸಿಂಪಲ್ 3 kg ಈಸ್ ಡಿವೈಡೆಡ್ ಬೈ 25 ಗ್ರಾಮ್. ಅಂದರೆ ನಮ್ಮ ಹತ್ರ ಟೋಟಲ್ ಇರೋದೆಷ್ಟು 3 kg ಸಕ್ಕರೆ. ಎಷ್ಟು ಗ್ರಾಮಿನ ಪ್ಯಾಕೆಟ್ಗಳು, ಒಂದೊಂದು ಪ್ಯಾಕೆಟಿನ ತೂಕ ಎಷ್ಟು ಬರುತ್ತೆ, 25 ಗ್ರಾಮ್. ಹೌದೋ ಇಲ್ಲ? ಈಗ ನಾವು ಎಲ್ಲಿ ಗೊತ್ತಾ, ಸಂಕ್ರಾಂತಿ ಕಾಳು ಅಂತ ಕೊಡ್ತೀವಿ, ಸಣ್ಣ ಸಣ್ಣ ಪ್ಯಾಕೆಟ್ಗಳ ಅಂಗಡಿಯಲ್ಲಿ ರೆಡಿ ಸಿಗ್ತಾವೆ, ಹಂಗಲ್ವಾ? ಅದೇ ಥರದ್ದು 25 ಗ್ರಾಮಿನ ಒಂದು ಪ್ಯಾಕೆಟು 3 kg ಸಕ್ಕರೆ ಇದೆ. ನಾವು ಎಷ್ಟು ಪ್ಯಾಕೆಟ್ಗಳನ್ನಾಗಿ ಮಾಡ್ಬೋದು? ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಹೇಗಪ್ಪ ಅಂದರೆ ಇದು ನೋಡಿ, ಈ ಥರದ ಕ್ವಶನ್ ಭಾಳ ಬರ್ತಾವಪ್ಪ ಎಕ್ಸಾಮಲ್ಲಿ, ಭಾಳ ಹುಷಾರು. ಸರ್ ಇಲ್ಲಿ kg ಇದೆ, ಇಲ್ಲಿ ಗ್ರಾಮ್ ಇದೆ, ಎರಡನ್ನೂ ಕ್ಯಾನ್ಸಲೇಷನ್ ಮಾಡಕ್ ಬರಲ್ಲ. ದಟ್ಸ್ ವೈ ನಾವು 1 kgಗೆ 1 kg ಈಸ್ ಈಕ್ವಲ್ ಟು ಎಷ್ಟು ಗ್ರಾಮ್ ಅಪ್ಪ, 1000 ಗ್ರಾಮ್. ಎಸ್ ಸರ್ ನೋ? 1 kg ಈಸ್ ಈಕ್ವಲ್ ಟು 1000 ಗ್ರಾಮ್. 2 kg ಈಸ್ ಈಕ್ವಲ್ ಟು 2000 ಗ್ರಾಮ್. 3 kg ಈಸ್ ಈಕ್ವಲ್ ಟು 3000 ಗ್ರಾಮ್. ಎಸ್ ಸರ್ ನೋ? ಎಸ್ ಸರ್. ದಟ್ಸ್ ವೈ 3 kg ಈಸ್ ಈಕ್ವಲ್ ಟು 3000 ಗ್ರಾಮ್. 25 ಗ್ರಾಮಿನ ಒಂದು ಪ್ಯಾಕೆಟ್ ಅಂದರೆ ಎಷ್ಟಂತೆ, 25 kgದು ಒಂದು ಪ್ಯಾಕೆಟ್ ಆದರೆ ನಾವೇನು ಮಾಡೋಣ, 25 ಗ್ರಾಮಿಂದು. ಈಗ ಇದನ್ನ ಭಾಗ ಮಾಡಬೇಕು. 25 1 ನಮಗೆ ಅಷ್ಟು 25 ಇಂದ ಮಾಡಕ್ ಬರಲ್ಲ ಸರ್ ಅಂದರೆ ನೀವೇನು ಮಾಡ್ರಿ, 5 5 ಬೇಕಾರೆ 5 5 25, 5 6 30, ಈ 0ಗೆ 2 0. ಈಗ ಆನ್ಸರ್ ಎಷ್ಟು ಬಂತಪ್ಪ, 600 ಗ್ರಾಮ್ ಓಲ್ ಡಿವೈಡೆಡ್ ಬೈ 5 ಉಳ್ಕಂತು. ಈಗ ಮತ್ತೆ 5 ಇಂದ ಮಾಡಿ. 5 1 ಏನು ಮಾಡ್ರಿ, 5 1 5 1 ಎಷ್ಟು ಉಳಿತು, 6 ಅಲ್ಲಿ 5 ಹೋದ್ರೆ 1, ಎಷ್ಟು ಉಳಿತು 10, 5 2 ಈ 0ಗೆ ಈ 0, 120. ಅಂದರೆ ಎಷ್ಟು ಬಂತು, 120 ಪ್ಯಾಕೆಟ್. ಎಷ್ಟು ಸಿಂಪಲ್ ಆನ್ಸರ್ ಅಲ್ಲ, 120 ಪ್ಯಾಕೆಟ್ಸ್. ಎಷ್ಟು, 120 ಪ್ಯಾಕೆಟ್. ಇಲ್ಲಿ ನೋಡಿ, ಅದನ್ನ ಸರ್ ನಮಗೆ ಈ ತರ ಭಾಗ ಮಾಡಕ್ ಬರಲ್ಲ ಅಂದ್ರೆ ನೀವು ಏನ್ ಮಾಡ್ಬೋದು, ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ಎಷ್ಟು 3000 ಇದೆ ಅಲ್ವಾ, 3000 ಈಸ್ ಡಿವೈಡೆಡ್ ಬೈ 25 ಅಂತ ತಿಳ್ಕೊಳ್ಳೋಣ. 25 ಇಂದ ಭಾಗ ಮಾಡೋದು ಬಹಳ ಈಸಿ. ಆಕ್ಚುಲಿ ಇವೆಲ್ಲ ನೀವು ಮಾಡೋದನ್ನ ಕಲ್ತ್ಕೋಬೇಕು. 25 ಟೇಬಲ್ಸ್ ಎಲ್ಲರೂ ಕಲ್ತಿರ್ಬೇಕು. 25 1 25, 30ಯಲ್ಲಿ 25 ಹೋದ್ರೆ 5 ಉಳಿತು, ಹೌದೇ ಇಲ್ಲ? 1 0ನ ಕೆಳಗಿಳಿಸ್ಕೊಳ್ಳಿ. 25 2 50, ಈಗ 0 ಇದೆ, 0 ಕೆಳಗೆ 25 0 0. ಓಕೆನಾ? ಆನ್ಸರ್ ಈಸ್ 0. ಆನ್ಸರ್ ಎಷ್ಟು ಬಂತಪ್ಪ, 120. ಇಲ್ಲಿ ಎಷ್ಟು ಬಂತಪ್ಪ, 120. ದಾಟ್ಸ್ ವೈ ವೆರಿ ಸಿಂಪಲ್. ಕೆಜಿಯಲ್ಲಿ ಕೊಟ್ಟಿರ್ತಾರೆ, ಗ್ರಾಮಿನ ಪಾಕೆಟ್ಗಳನ್ನು ಮಾಡಕ್ ಕೊಡ್ತಾರೆ. ಲೀಟರ್ ಕೊಟ್ಟಿರ್ತಾರೆ, ಮಿಲಿ ಲೀಟರ್ ಇಂದ ಮಾಡಕ್ ಹೇಳಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. 3 kgಗೆ 3000 ಗ್ರಾಮು ಡಿವೈಡೆಡ್ ಬೈ 25 ಗ್ರಾಮ್. ಇಷ್ಟೇ ಮಾಡ್ಬೇಕು ನಾವು. ನೋಡಿ, ಎಂತ ದೊಡ್ಡ ಲೆಕ್ಕ ಇರಲಿ, ಡಿವೈಡೆಡ್ ಬೈ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತಿದೀವಿ. ಹಾಗಾಗಿ ನೀವೇನು ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟು. ಡಿವೈಡೆಡ್ ಬೈ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡೋದು ಮತ್ತೆ ಕೂಡೋದು ಕಳಿಯೋದನ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಈ ಥರ ಕ್ಯಾನ್ಸಲೇಷನ್ ಮಾಡೋದನ್ನ ಕೂಡ ನೀವು ಕಲ್ತ್ಕೊಂಡ್ರೆ ಭಾಳ ಈಸಿ. ನೋಡಿ, ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ನೆಕ್ಸ್ಟ್ ಕ್ವಶನಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅದೊಂದು ಇನ್ಫಾರ್ಮೇಶನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿ ಮತ್ತು 5ನೇ ತರಗತಿಲಿ ಓದ್ತಿದ್ದೀರಲ್ಲ, ಅಂತ ವಿದ್ಯಾರ್ಥಿಗಳಿಗೋಸ್ಕರನೇ ಅಂತ ಒಂದು ವಿಶೇಷವಾದ ಒಂದು ತರಗತಿ ಮಾಡ್ತಿದ್ದೀವಿ. ನೋಡಿ, 5ನೇ ತರಗತಿ ವಿದ್ಯಾರ್ಥಿಗಳಿಗೆ, ಎಷ್ಟನೇ ತರಗತಿ, 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೋಡಿ, ನಮ್ಮಲ್ಲಿ LKS ನವೋದಯ ಕೋಚಿಂಗ್ ಅಕಾಡೆಮಿ ಕಡೆಯಿಂದ, ನಮ್ಮ LKS ಅಕಾಡೆಮಿ ಕಡೆಯಿಂದ ರೆಸಿಡೆನ್ಷಿಯಲ್ ಕ್ಲಾಸಸ್ಗಳು ಅವೈಲಬಿಲಿಟಿ ಇರುತ್ತೆ. 3 ತಿಂಗಳು, 2 ತಿಂಗಳು, 1 ತಿಂಗಳು ಓದಿ ಪಾಸ್ ಆಗಿರೋ ಮಕ್ಕಳು ಭಾಳ ಇದ್ದಾರೆ. ನಿಮಗೆ ಸರ್ ಕೋಚಿಂಗ್ ಕ್ಲಾಸಿಗೆ ಕಳಿಸ್ಕೊಡಕ್ಕೆ ಅವಕಾಶ ಇದೆ, ಪರವಾಗಿಲ್ಲ, ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿದೆ ಅಂದರೆ ಖಂಡಿತ ಕಳಿಸ್ರಿ. ಇಲ್ಲಿ ಅಂತಲ್ಲ, ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಆಗಲಿ, ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ ಅಂದರೆ ಕಳಿಸ್ಕೊಡ್ರಿ. ಸೆಕೆಂಡ್, ಸರ್ ನಮಗೆ ಅಲ್ಲಿ ಕಳ್ಸಕ್ಕೆ ಆಗ್ತಿಲ್ಲ ಅನ್ನೋ ವಿದ್ಯಾರ್ಥಿಗಳಿದ್ರೆ, ನಮ್ಮಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ, 5ನೇ ತರಗತಿದು ಆಯಿತು ಅಂದರೆ, ಈಗ ನೋಡಿ ಸಂಜೆ 4 ಗಂಟೆ 4:30ರಿಂದ 6:30ರವರೆಗೆ ಈವ್ನಿಂಗ್ ಕ್ಲಾಸ್ ಮಾಡ್ತಿದ್ವಿ. ಈಗ ನಮ್ಮಲ್ಲಿ ಏನೇನು ತರಗತಿಗಳು ತಗೊಂತೀವಿ ಅಂತ ಹೇಳ್ತೀನಿ. ಈವ್ನಿಂಗು ಸಂಜೆ ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾರಲ್ಲ, ಇಂಥ ಮಕ್ಕಳಿಗೋಸ್ಕರ ಅಂತಾನೆ ಈ ಕ್ಲಾಸಸ್ಗಳಿರ್ತವೆ 4:30ರಿಂದ 6:30ವರೆಗೂ. ಈಗ ಅದು ಯಾರಿಗೆ, ಸಿಟಿ ಹತ್ರದಲ್ಲಿರುವಂಥ ಹತ್ರದ ಶಾಲೆ ಮಕ್ಕಳಿಗೆ ಇದು ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಗತ್ತೆ ನಿಮಗೆ, ಆನ್ಲೈನ್ ತರಗತಿ. ಇದು
ಬಡ ವಿದ್ಯಾರ್ಥಿಗಳ ಮನೆ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ LKS ಅಕಾಡೆಮಿ ವತಿಯಿಂದ ಅಂದ್ರೆ ಆನ್ಲೈನ್ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ. ನವೋದಯ, ಸೈನಿಕ್, ಮುರಾರ್ಜಿ ಪ್ರತಿಷ್ಠಿತ ಅಳಕಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಕೇವಲ 3,000ದಲ್ಲಿ ನಿಮಗೆ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ನಮ್ಮ LKS ಅಕಾಡೆಮಿ ಅನ್ನೋ ಆ್ಯಪ್ ಮೂಲಕ, ಇದು ಪ್ಲೇ ಸ್ಟೋರ್ ಅಲ್ಲೂ ಕೂಡ ನೋಡಿ ಈ ತರದ್ದೇ ಚಿಹ್ನೆ ಇರುತ್ತೆ LKS ಅಂತ. LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ ಅನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅಲ್ಲಿ LKS ಅಕಾಡೆಮಿ ಅಂತ ಹೊಡೆದ್ರೆ ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಅದರಲ್ಲಿ ನಿಮಗೆ ಡೈಲಿ ಕ್ಲಾಸಸ್ ಇರ್ತವೆ. ಡೈಲಿ ಲೈವ್ ಕ್ಲಾಸ್ ಇರುತ್ತೆ ಸಂಜೆ 7:30 ಇಂದ 8:30ವರೆಗೂ. ನೀವೇನ್ ಮಾಡಿ, ಪ್ರತಿದಿನ ಮಕ್ಕಳನ್ನ ಕೋಚಿಂಗ್ ಸೆಂಟ್ರಿಗೆ ಕಳ್ಸಕ್ಕಾಗಲ್ಲ ಸರ್, ದುಡ್ಡಿನ ಸಮಸ್ಯೆ ಸರ್, ಅಷ್ಟು ದೂರ ಕಳ್ಸೋದು ಬಹಳ ಕಷ್ಟ ಆಗುತ್ತೆ ಸರ್, ಹಾಗಾದ್ರೆ ನಮ್ಮ ಮಕ್ಕಳಿಗೆ ಬಹಳ ಇಂಟೆಲಿದ ಒಂಚೂರು ಗೈಡ್ ಮಾಡಿದ್ರೆ 100% ಪಾಸ್ ಆಗ್ತವೆ ಅನ್ನೋರು ಯಾರ್ಯಾರಿದ್ರೆ ಮತ್ತೆ ಒಂದು ಅವಕಾಶ ಇರುತ್ತೆ. ಈಗ ಸಂಜೆ ಕ್ಲಾಸಿಗೆಲ್ಲೋ ಕಳಿಸ್ತಿರ್ತೀರಾ, ಅಲ್ಲೇ ಹತ್ರದಲ್ಲೆಲ್ಲೋ ಕಳಿಸ್ತಿರ್ತೀರಾ, ಅವರು ಖಂಡಿತ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ನೋಡಿ ಕೇವಲ 3,000 ರೂಪಾಯಿ ಅಂದ್ರೆ ನಿಮಗೆ ಒಂದು ವರ್ಷದ ಹಬ್ಬಕ್ಕೆ ನೀವು ಕೊಡಿಸ್ತಿರಲ್ಲ ಬಟ್ಟೆ, ಆ ಒಂದು ವರ್ಷ ಬಟ್ಟೆ ಕೊಡಿಸ್ಬಿಡ್ರಿ. ದಯವಿಟ್ಟು ಹೇಳ್ತೀನಿ, ಕ್ಲಾಸ್ ಕೊಡಿಸ್ರಿ. ಯಾಕಪ್ಪ ಕ್ಲಾಸ್ ಕೊಡಿಸ್ರಿ ಅಂತ ಹೇಳ್ತೀನಿ ಅಂದ್ರೆ, ಒಂದು ವರ್ಷ ಹಳೆ ಬಟ್ಟೆ ಹಾಕೊಂಡ್ರೆ ಏನಾಗಲ್ಲ, ಅದೇ ವರ್ಷ ನಿಮ್ಮ ಮಗು ಏನಾದ್ರು ನವೋದಯ ಶಾಲೆ ಸೆಲೆಕ್ಷನ್ ಆಯ್ತು ಅಂದ್ರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಎಜುಕೇಶನ್ ಬಹಳ ಮುಖ್ಯ. ನಾನು ಯಾಕಪ್ಪ ನಿಮಗೆ ಹಿಂಗೆ ಇಷ್ಟು ಹೇಳ್ತಿದ್ದೀನಿ ಅಂದ್ರೆ, ಅವಕಾಶಗಳು ಮತ್ತೆ ಮತ್ತೆ ಸಿಗಲ್ಲ. ಈ ವರ್ಷ 5ನೇ ತರಗತಿ ಇರೋ ನಿಮ್ಮ ಮಗು ಮುಂದಿನ ವರ್ಷ 6ನೇ ತರಗತಿ ಆಗಿರುತ್ತೆ, ಮುಂದಿನ ವರ್ಷ ಈ ಅವಕಾಶ ಇರಲ್ಲ. ಹಾಗಾಗಿ ಪ್ರತಿ ಒಂದು ಅವಕಾಶಗಳು ಮತ್ತೆ ಸಿಗಲ್ಲ. ಸಿಕ್ಕ ಅವಕಾಶನ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಎಫರ್ಟ್ ಹಾಕ್ಲಿ, ಪ್ರಯತ್ನ ಪಡ್ಲಿ. ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋದಕ್ಕೂ, ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಓದ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬರೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೌದೋ ಇಲ್ಲ? ಒಂದು ಪ್ರಯತ್ನ ಪಟ್ರೆ ತಪ್ಪೇನಿದೆ? ಹೌದೋ ಇಲ್ಲ? ಯಾಕೆ ಸರ್ 3,000 ರೂಪಾಯಿ ಅಂತ ಮಾಡಿದೀನಿ ಅಂದ್ರೆ, ಫ್ರೀ ಮಾಡಿಬಿಡ್ತಿದ್ದೆ. ಫ್ರೀ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ. ನನಗೂ ಕೂಡ ನಾನು ನೆಗ್ಲಿಜೆನ್ಸಿ ಆಗ್ಬಿಡ್ತೀನಿ. ಯಾಕಂದ್ರೆ ಮಾಡ್ತಿರೋದು ಫ್ರೀ ಅಲ್ವಾ, ಯಾಕೆ ಅಷ್ಟೊಂದು ಟೆನ್ಷನ್ ತಗೋಣ ಅಲ್ವಾ? ಫ್ರೀ ಅಂತ ಬಂತು ಅಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಆಟೋಮೆಟಿಕ್ ನಾನು ನೆಗ್ಲಿಜೆನ್ಸ್ ಆಗ್ತೀವಿ, ಕ್ಲಾಸ್ ಕೇಳೋರು ನೆಗ್ಲಿಜೆನ್ಸ್ ಆಗ್ತಾರೆ. ಯಾಕಂದ್ರೆ ಪೇರೆಂಟ್ಸ್ಗಳು ದುಡ್ಡು ಕಟ್ಟಿರಲ್ಲ. ದುಡ್ಡು ಕಟ್ಟಿಲ್ಲ ಬಿಡು, ಯಾಕೆ ತಲೆ ಕೆಡಿಸ್ಕೊಳೋದು, ಈಗಲಾದ್ರೆ ನಾಳೆ ನೋಡ್ಕೊಳೋದಂತ ಬಿಡು ಅನ್ನೋ ನೆಗ್ಲಿಜೆನ್ಸಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನವೋದಯ, ಸೈನಿಕ್, ಮುರಾರ್ಜಿ ಕ್ಲಾಸಸ್ ಕೊಡ್ತಿದೆ ಅಂದ್ರೆ ಅದು LKS ಅಕಾಡೆಮಿ ಮಾತ್ರ. ಈ LKS ಅಕಾಡೆಮಿ ವತಿಯಿಂದ ನಿಮಗೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಪ್ರತಿದಿನ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಎರಡೂ ಸಿಗ್ತವೆ. ನೋಡಿ, ಅವಕಾಶ ಇದ್ದಾಗ ಒಂದು ಪ್ರಯತ್ನ ಪಡಿ. ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮಕ್ಕಳಂತೂ ಕಲಿತಾರ ಹೇಳಕ್ಕಾಗಲ್ಲ. ಅದ್ರಲ್ಲಿ ನಿಮ್ಮ ಮಗುನೇ ಸೆಲೆಕ್ಷನ್ ಆಗ್ಬಹುದು. ಯಾಕೆಂದ್ರೆ ಯಾರಿಗ್ ಗೊತ್ತು ಯಾವ ಮಗುನಲ್ಲಿ ಯಾವ ಟ್ಯಾಲೆಂಟೆಡ್ ಇದೆ ಮುಂಚೆ ಗೊತ್ತಾಗಲ್ಲ. ಕೆಲವು ಮಕ್ಕಳು ನೋಡಿದೀವಲ್ಲ ಇಲ್ಲಿ ಈ ಕೋಚಿಂಗ್ ಸೆಂಟರ್, ಎಷ್ಟೋ ಮಕ್ಕಳು ವರ್ಷಗಟ್ಟಲೆ ಬಂದಿರೋ ಫೇಲ್ ಆಗ್ತಾವ, ಆದ್ರೆ ಕೆಲವು 2 ತಿಂಗಳು 3 ತಿಂಗಳು ಬಂದು ಪಾಸ್ ಆಗಿ ಹೋಗಿರ್ತಾವ. ಕಾರಣ ಆ ಮಗುವಿನ IQ ಚೆನ್ನಾಗಿರುತ್ತೆ, ಬೇಗ ಗ್ರಹಿಸ್ತಾರೆ. ಯಾವ್ದನ್ನ ಹೇಗ್ ಮಾಡ್ಬೇಕು ಅಂತ ಐಡಿಯಾ ಸಿಕ್ಕರೆ ಸಾಕು, 100% ಪಾಸ್ ಆಗಿ ಹೋಗ್ತಾರೆ ಅಲ್ವಾ? ಪ್ರಯತ್ನ ಪಟ್ರೆ ತಪ್ಪಿಲ್ಲ. ನನ್ನ ಅನಿಸಿಕೆ, ಒಂದು ಅವಕಾಶ ಇದೆ, ಒಂದು ಪ್ರಯತ್ನ ಪಡ್ರಿ. ಈಗ ನವೋದಯ ಶಾಲೆಗೆ ಎಕ್ಸಾಮ್ ಬರೆಯಕ್ಕೆ ದುಡ್ಡು ಕೊಡ್ಬೇಕಾ? ಇಲ್ಲ. ಅಪ್ಲಿಕೇಶನ್ ಹಾಕಕ್ಕೆ ನೀವು ಒಂದು 100-150 ರೂಪಾಯಿ ಕಟ್ಟಿರ್ತೀರಾ. ಬಟ್ ಎಕ್ಸಾಮ್ ಫ್ರೀ ಇದಲ್ವಾ? ಫ್ರೀ ಎಕ್ಸಾಮ್, ಅಪ್ಲಿಕೇಶನ್ ಹಾಕೋದು, ಎಕ್ಸಾಮ್ ಬರೆಯೋದಪ್ಪ. ಬರೀತೀರಿ, ಒಂದು ಪ್ರಯತ್ನ ಮಾಡಿ ಬರೆದ್ರೆ, ಒಂದು ಎಫರ್ಟ್ ಹಾಕಿದ್ರೆ, ಅದ್ರ ಬಗ್ಗೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬರೀರಿ ಅನ್ನೋದು ನನ್ನ ಕಡೆಯಿಂದ ಪರ್ಸನಲ್ ವಿನಂತಿ. ನೀವು ಎಲ್ಲಾ ಮಕ್ಕಳಿಗೂ, ಯಾರೆಲ್ಲ ಸರ್ ಅಕಸ್ಮಾತ್ ಸರ್ ನಮ್ಮ ಮಕ್ಕಳಿಗೆ ನವೋದಯ ಸೈನಿಕ್ ಮಾಡಬೇಕು ಅಂತ ಇದ್ದೀರಿ, ಅವ್ರು 3ನೇ ಕ್ಲಾಸು 4ನೇ ಕ್ಲಾಸಿಂದಾನೇ ಪ್ರಯತ್ನ ಮಾಡ್ರಪ್ಪ. ಜಸ್ಟ್ 3 ಮತ್ತು 4 ನೀವು ಆನ್ಲೈನ್ ಅಲ್ಲಿ ಟ್ರೈ ಮಾಡಿದ್ರು ಕೂಡ, ನೀವು 3ನೇ ಮತ್ತು 4ನೇ ಕ್ಲಾಸಿಂದ ಡೈಲಿ ಏನಿಲ್ಲ 1 ಅವರ್ ಸ್ಕೂಲ್ ಸಿಲೆಬಸ್ ಇದನ್ನು 1 ಅವರ್ ಡೈಲಿ ಕೇಳಲಿ. ಅದ್ ನೋಡ್ರಿ 5ನೇ ಕ್ಲಾಸಲ್ಲಿ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ ನಿಮ್ಮ ಮಕ್ಕಳು ಅಲ್ವಾ? ಎಸ್. ಹಾಗಾದ್ರೆ ಈಗ ಬನ್ನಿ ನಾವೇನ್ ಮಾಡೋಣ, ಮುಂದಿನ ಕ್ಲಾಸಸ್ಸು ಮುಂದಿನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಪ್ಪ ಅಂದ್ರೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್. ಪಟ್ ಅಂತ ಮಾಡ್ಬೋದು ನೋಡಿ. 3 kg ಸಕ್ಕರೆ ಆಯ್ತಲ್ವಾ ಇದು? ಎಸ್, ಇದಾಗಿದೆ. ನೆಕ್ಸ್ಟ್ ಇದು ನೋಡಿ, ಈ ಪ್ರಾಬ್ಲಮ್ ನೋಡ್ಕೊಳ್ಳಿ. 20 ಪುಸ್ತಕಗಳ ಬೆಲೆ ಎಷ್ಟು? 20 ಪುಸ್ತಕಗಳ ಬೆಲೆ, ಖರೀದಿಸಿದ ಬೆಲೆ 200 ರೂಪಾಯಿ. ಹಾಗಾದ್ರೆ 45 ಪುಸ್ತಕಗಳ ಬೆಲೆ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಇದನ್ನ ಅಂದ್ರೆ, ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಬಹಳನೇ ಇಂಪಾರ್ಟೆಂಟ್ ಕ್ವಶನ್. ಹಾಗಾದ್ರೆ ನೋಡಿ, 20 ಪುಸ್ತಕಗಳ ಬೆಲೆ, 20 ಪುಸ್ತಕ ಇದರ ಬೆಲೆ 200 ರೂಪಾಯಿ. ಓಕೆ, ಹಾಗಾದ್ರೆ 45 ಪುಸ್ತಕಗಳ ಬೆಲೆ
ಗೊತ್ತಿಲ್ಲ, ಎಕ್ಸ್ ಅಂತ ಹಾಕಂತೀನಿ. ಹಾಕೊಂಡ್ರ ಎಸ್ ಸರ್. ಹಾಕೊಂಡ್ಮೇಲೆ ಏನ್ ಮಾಡ್ಬೇಕು ಸರ್? ಈಗ ನೋಡಿ ಸರ್, ನೀವು ಅದನ್ನ ಹಾಕೊಂಡ್ಮೇಲೆ ಏನ್ ಮಾಡೋಣ ಅಂದ್ರೆ ಇಂಟು ಮಾಡಿ ಸರ್. ಇಂಟು ಅಂದ್ರೆ ಏನು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ನೋಡಿ 20 ಇಂಟು ಎಕ್ಸ್, 20 ಇಂಟು ಎಕ್ಸ್, ಒಂದ್ ನಿಮಿಷ, 20 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 200. ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಲ್ವಾ? 200 ಇಂಟು 45. ಓಕೆ, ಕ್ಲಿಯರಾ? ಹಾಗಾದ್ರೆ ನೋಡಿ, ಈ ಎಕ್ಸ್ ಅನ್ನ ಹಾಗೆ ಇಟ್ಕೊಂಡ್ರ ಈಗ 200 ಇಂಟು 45 ನ ಹಾಗೆ ಬರ್ಕೊಳ್ಳಿ, ಓಲ್ ಡಿವೈಡೆಡ್ ಬೈ ಇಂಟು ಈ 20 ಇದೆಯಲ್ಲ ಅದೆಲ್ಲ ಬರುತ್ತೆ, ಕೆಳಗೆ ಬರುತ್ತೆ ಸರ್. ಎಸ್ ಬಂತ? ಹಾಗಾದ್ರೆ ನೋಡಿ ಏನ್ ಮಾಡೋಣ, ಈ ಜೀರೋ ಕ್ಯಾನ್ಸಲ್ ಮಾಡಿದ್ವಾ? 2 1 ಜಾ 2 10 ಜಾ, ಆನ್ಸರ್ ಈಸ್ x is equal to 10 into 45 is equal to x is equal to 45 1 ಜಾ 45, 1 0ಗೆ 0, ಆನ್ಸರ್ ಈಸ್ 450. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದನ್ನ ನಾವು ಸಿಂಪಲ್ ಮೆಥಡ್ ಸರ್ ಅಂದ್ರೆ ಯೂನಿಟರಿ ಮೆಥಡ್ ಅಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಬೇಸಿಕ್ ಮೆಥಡ್ ಅಲ್ಲಿ ಹೇಗೆ ಮಾಡಬಹುದು ಸರ್ ಅಂದ್ರೆ ನೋಡಿ, 20 ಬುಕ್ಸ್ಗೆ 20 ಬುಕ್ಸ್ಗೆ 20 ಬುಕ್ಸ್ ಈಸ್ ಈಕ್ವಲ್ ಟು 200 rupees. ಓಕೆನಾ? ಹಾಗಾದ್ರೆ ಒಂದು ಬುಕ್ಸಿಗೆ 1 book ಈಸ್ ಈಕ್ವಲ್ ಟು 200 rupees ಫಾರ್ 20 books. That's why ಈ zero cancel. Okay, 2 1 ಜಾ 2 10 ಜಾ, ಆನ್ಸರ್ ಈಸ್ 10 rupees ಫಾರ್ 1 book. ಒಂದು ಪುಸ್ತಕಕ್ಕೆ 10 ರೂಪಾಯಿ ಆದ್ರೆ ನಮಗೆ ಎಷ್ಟು ಬುಕ್ಸ್ ಬೇಕು? 45 ಬುಕ್ಸ್ ಬೇಕು ಸರ್. 45 book ಈಸ್ ಈಕ್ವಲ್ ಟು ಎಷ್ಟು? 1 ಬುಕ್ಸಿಗೆ 10 rupees ಇಂಟು 45. 45 1 ಜಾ ಈಸ್ 45, ಝೀರೋಗೆ 0, 450 rupees ಫಾರ್ 445 ಬುಕ್ಸ್. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ? ಎರಡು ಮೆಥಡ್ ಅಲ್ಲೂ ಹೇಳಿದೀನಿ ನಾನು. ಎಸ್ ಸರ್ ನೋ? ಒಂದು ಎಕ್ಸ್ ಮೆಥಡ್, ಇನ್ನೊಂದು ಸಿಂಪಲ್ ಮೆಥಡ್. ಯಾವ್ದಪ್ಪ ಅದು? 20 ಬುಕ್ಸಿಗೆ 200 ರೂಪಾಯಿ ಆದ್ರೆ ಒಂದು ಬುಕ್ಸಿಗೆ ಎಷ್ಟು ಅಂತ ತಿಳ್ಕೊಬೇಕು. ಮತ್ತೆ ಒಂದು ಬುಕ್ಸಿಗೆ 10 ರೂಪಾಯಿ ಆದ್ರೆ 45 ಬುಕ್ಸಿಗೆ ಇಂಟು 45 ಮಾಡೋದು. ಎರಡು ಮೆಥಡ್ ಹೇಳ್ತಿದ್ದೀನಿ. ಎಸ್ ಸರ್ ನೋ? ಹಾಗಾದ್ರೆ ಅರ್ಥ ಆಗ್ತಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಹೊಡೀರಿ ಮತ್ತಲ್ಲೊಂದು ಲೈಕ್. ಜೊತೆಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ನೆಕ್ಸ್ಟ್ ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ಗಳು ಕೂಡ ನಿಮಗೆ ಬರುತ್ತೆ. ಈಗ ಮುಂದಿನ ಪ್ರಾಬ್ಲಮ್ಮು, ನಾವು ಮಾಡೋ ಪ್ರತಿಯೊಂದು ಕ್ಲಾಸಸ್ಸು ನಿಮ್ಮ ಮೊಬೈಲಿಗೆ ಬರ್ತಾ ಇರ್ತವೆ. ಒಂದು. ಎರಡನೇದು, ಈಗ ನೋಡಿ 5ನೇ ಪ್ರಶ್ನೆ. ಎಕ್ಸಾಮಿಗೆ ನಾವು ಏನಾರು ಮಾಡಬೇಕು ಸರ್, ನಾವು ಏನಾರು ಅಚೀವ್ಮೆಂಟ್ ಮಾಡಲೇಬೇಕು ಅಂದ್ರೆ ಇಂಥ ಕ್ವಶನ್ಗಳನ್ನ ಆನ್ಸರ್ ಮಾಡೋದನ್ನ ಕಲೀರಿ. ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ರಿ, ಪ್ರಾಕ್ಟೀಸ್ ಮಾಡ್ರಿ. ಹಾಗಾದ್ರೆ ಇಫ್ 20 ಮೀಟರ್ ಆಫ್ ಕ್ಲಾತ್ ಆಫ್ RS 710, ಫೈಂಡ್ ದ ಕಾಸ್ಟ್ ಆಫ್ 24 meters. 20 ಮೀಟರ್ ಬಟ್ಟೆಯ ಬೆಲೆ 710 ರೂಪಾಯಿ ಆದ್ರೆ 24 ಮೀಟರ್ಗೆ ಎಷ್ಟಾಗತ್ತೆ? ಹಾಗಾದ್ರೆ ನಿಮಗೆ ನೋಡಿ, 20 ಮೀಟರ್ ಕ್ಲಾತ್ ಈಸ್ ಈಕ್ವಲ್ ಟು 710 rupees and 24 meter cloth is equal to how much rupees? I don't know. X. Cross multiplication, sir. Yes, simple cross multiplication. Next, what we do? Multiplication. 20 into X. 1 minute. Okay, go. 20 into ಇದು ಯಾಕೆ ಹಿಂಗಾಗ್ಬಿಡುತ್ತೆ ಇದು? 1 minute ನೋಡಿ. ಓಕೆನಾ? 20 into X is equal to 710 into 24. 24 not ಒಂದು ನಿಮಿಷ ಪುಟ. 710 into 24. ಓಕೆ, ಈಗ ಎಕ್ಸ್ ನ ಹೊರಗಿಟ್ಕೊಳ್ಳಿ. 710 into 24 all divided by 20. ಎಸ್, ಹಾಗಾದ್ರೆ ಈ ಝೀರೋ ಕ್ಯಾನ್ಸಲ್ ಆಯ್ತು. 2 1 ಜಾ 2 1 ಜಾ 2 2 ಜಾ 4. ಕ್ಲಿಯರ್? ಈಗ ಎಷ್ಟು ಉಳಿತಪ್ಪ ನಮಗೆ? ಈಗ ನೋಡಿ ಎಷ್ಟು ಉಳಿದಿದೆ ಅಂದ್ರೆ ನೋಡಿ 71 into 12 ಇಷ್ಟು ಉಳಿತು. 12 1 ಜಾ 12 ಅಥವಾ 2 ನೀವು ಇಲ್ಲಿ ಲೆಕ್ಕ ಮಾಡಬಹುದು ಇದನ್ನ ಈಸಿಯಾಗಿ. ನೋಡಿ 2 1 ಜಾ 2, 2 7 ಜಾ 14, 1 1 ಜಾ 1, 1 7 ಜಾ 7. ಆನ್ಸರ್ ಇಸ್ 258. 852 rupees ಫಾರ್ 24 ಕ್ಲಾತ್. ಎಷ್ಟು ಬಂತು? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 852 ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್ ಸರ್ ನೋ? ಹಾಗಾದ್ರೆ ಇದು ಇಲ್ಲೂ ಅದೇ ತರ ಬರುತ್ತಾ ಸರ್? ನಿಮಗೆ ಎರಡು ಮೆಥಡ್ ಹೇಳ್ತಾ ಇದ್ದೀನಿ ನಾನು. ಯಾವ್ದು ಹೇಳ್ರಿ?
ಎರಡು ಮೆಥಡು ಹೇಳ್ತಾ ಇರೋದ್ರಿಂದ ಇಲ್ಲೂ ಅದೇ ಥರ ಬರುತ್ತಾ? ಹೌದು, 100% ಬರುತ್ತೆ. ಹೇಗೆ ಅಂದರೆ 20 ಮೀಟರ್ ಈಸ್ ಈಕ್ವಲ್ ಟು 710 rupees. ಅದೇ 1 ಮೀಟರ್ಗೆ 1 ಮೀಟರ್ ಈಸ್ ಈಕ್ವಲ್ ಟು 710 ಡಿವೈಡೆಡ್ ಬೈ 20. ಈಗ ನಾವೇನು ಮಾಡೋಣ? ಕ್ಯಾನ್ಸಲೇಷನ್ ಮಾಡೋಣ. ಹೇಗೆ ಸರ್ ಅಂದರೆ ಈ ಝೀರೋ ಕ್ಯಾನ್ಸಲ್ ಆಯಿತು. ಉಳಿದಿದ್ದು 71 ಎಷ್ಟು? 2. 2 ಇಂದ ಮಾಡಿದರೆ 2 3 ಜಾ 6, 7ಅಲ್ಲಿ 6 ಹೋದರೆ 1, 1 ಕೆಳಗಿಳಿಸ್ರಿ. 2 5 ಜಾ 10, ಆನ್ಸರ್ 1 ಉಳೀತು ಅಲ್ವಾ? ಪಾಯಿಂಟ್ ಇಟ್ಕೊಳ್ರಿ, 0 ಆಯಿತು. 2 5 ಜಾ 10. ನಮಗೆ ಬಂದಿದ್ದು 31 ಮೀಟರ್ ಈಸ್ ಈಕ್ವಲ್ ಟು 35.5 rupees. ಹಾಗಾದರೆ ನಮಗೆ ಟೋಟಲ್ ಎಷ್ಟು ಮೀಟರ್ ಬಟ್ಟೆ ಬೇಕು? 24 ಮೀಟರ್ ಬಟ್ಟೆಗೆ ಎಷ್ಟು ರುಪೀಸ್ ಅಂದರೆ 35.5 rupees ಫಾರ್ 1 ಮೀಟರ್ ಇಂಟು 24 ಮೀಟರ್ಸ್ ಎಷ್ಟಾಗತ್ತೆ? ಓಲ್ ಡಿವೈಡೆಡ್ ಬೈ ನಾವೇನು ಮಾಡೋಣ? ಈಗ ಲೆಕ್ಕ ಮಾಡಿದರೆ ಆನ್ಸರ್ ಎಷ್ಟು ಬರಬೇಕು ನಮಗೆ ನೋಡಿ. 4 5 ಜಾ 20, 4 5 ಜಾ 20 ಕ್ಯಾರಿ 2, 4 5 ಜಾ 20, 20 ಪ್ಲಸ್ 2 22 ಕ್ಯಾರಿ 2, 4 3 ಜಾ 12, 12 ಪ್ಲಸ್ 2 14. ಓಕೆ, ನೆಕ್ಸ್ಟ್ 2 ಡಿಜಿಟ್ ಇಂದ ಮಾಡುವಾಗ ಫಸ್ಟ್ ಡಿಜಿಟ್ ಬಿಡ್ತೀವಿ. 2 5 ಜಾ 10, 2 5 ಜಾ 10, ಇವು ಎರಡನ್ನು ತೆಗೆದು ಬಿಡ್ರಿ. 2 5 ಜಾ 10 ಕ್ಯಾರಿ 1, 2 5 ಜಾ 10 1 11 ಕ್ಯಾರಿ 1, 2 3 ಜಾ 6 1 7, 0 2 5 8 ಅಂದರೆ 8520 ಸರ್. ನೋ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇರೋದ್ರಿಂದ ನಾವು ಪಾಯಿಂಟ್ ಆದ್ಮೇಲೆ ಒಂದಿಲ್ರಿ, ಒಂದು ಸಂಖ್ಯೆ ಬಿಟ್ಟು ಈ ಕಡೆಯಿಂದ ನಮ್ಮ ಬಲಗೈ ಕಡೆಯಿಂದ ಎಣಿಸಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ರಿ. ಆನ್ಸರ್ ಎಷ್ಟು ಬಂತು? 852 rupees ಫಾರ್ 24 ಮೀಟರ್. ನೋಡಿ, ಎರಡು ಮೆಥಡ್ ಮಾಡಿದ್ರು ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಆದರೆ ನಿಮಗೆ ಯಾವ ಮೆಥಡ್ ಇಷ್ಟನೋ ಆ ಮೆಥಡಿಗೆ ಪ್ರಯತ್ನ ಪಡ್ರಿ. ನೋಡಿ, ಅವಕಾಶ ಮತ್ತೆ ಸಿಗಲ್ಲ. ಸಿಗೋ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ 5ನೇ ತರಗತಿ ಓದ್ತಿದ್ದೀರಿ ಅವರಂತೂ ಬಹಳ ಇಂಪಾರ್ಟೆಂಟ್, ಅವರಿಗೆ ಬಹಳ ಇಂಪಾರ್ಟೆಂಟ್. ಮತ್ತು 3 4ನೇ ತರಗತಿ ಯಾರು ಓದ್ತಿದ್ದೀರಿ ಅವ್ರು ಈ ವರ್ಷದಿಂದನೇ ಆನ್ಲೈನ್ ಕ್ಲಾಸಲ್ಲಿ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ನೀವು ನವೋದಯ ಅಥವಾ ಸೈನಿಕ್ ಶಾಲೆಯಲ್ಲಿ ಇರ್ತೀರಾ. ಓಕೆ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಬಟ್ ಈ ವರ್ಷ ಓದ್ತಿರೋರಿಗೆ ಬಹಳ ಇಂಪಾರ್ಟೆಂಟ್. ಇನ್ನು ಇದ್ರ ಬಗ್ಗೆ ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಕ್ಲಾಸ್ ಆಗಲಿ ಕೋಚಿಂಗ್ ಕ್ಲಾಸ್ ಆಗಲಿ ಇದ್ರ ಬಗ್ಗೆ ಮಾಹಿತಿ ಬೇಕು ಸರ್ ನಮಗೆ ಅಂದರೆ 9741183187ಗೆ ಕರೆ ಮಾಡಿ. ನನ್ನ ನಂಬರ್ಗೆ ಕ್ಲಾಸಲ್ಲಿದ್ದರೆ ರಿಸೀವ್ ಮಾಡಲ್ಲ, ಸ್ವಲ್ಪ ಬ್ಯುಸಿ ಇದ್ದರೆ ನೀವೇನು ಮಾಡಿರಿ, 2-3 ಸಲ ಕಾಲ್ ಮಾಡಿರಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ ಏನು ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಓಕೆನಾ? ನಾನು ಮತ್ತೆ ನಿಮಗೆ ಕಾಲ್ ಮಾಡಿ ತಿಳಿಸುತ್ತೇನೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಟ್ ಎವ್ರಿ ಡೇ ಎಫರ್ಟ್. ಸುಮ್ಮನೆ ಎಕ್ಸಾಮ್ ಬರೆಯೋದಕ್ಕೂ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಅಟೆಂಡ್ ಮಾಡೋದಕ್ಕೂ ಅದ್ರ ಬಗ್ಗೆ ತಿಳ್ಕೊಂಡು ಆ ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಯಾವ್ಯಾವ ಥರ ಕ್ವಶನ್ಸ್ಗಳು ಬರ್ತವೆ, ಯಾವ್ಯಾವ ಟಾಪಿಕ್ ಇದಾವೆ, ಯಾವ್ಯಾವ ಸಿಲೆಬಸ್ನ ಹೇಗೆ ಫಾಲೋ ಮಾಡಬೇಕು, ಎಕ್ಸಾಮ್ OMR ಶೀಟ್ ಹೇಗೆ ಬರೀಬೇಕು, ಕ್ವಶನ್ ಪೇಪರ್ನ ಹೇಗೆ ಬರೀಬೇಕು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಎಕ್ಸಾಮ್ ಅಟೆಂಡ್ ಮಾಡಿದರೆ ಸಕ್ಸಸ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಎಷ್ಟೋ ಮಕ್ಕಳು 2 ತಿಂಗಳು ಓದಿ 1.5 ತಿಂಗಳು ಓದಿ ಪಾಸ್ ಆಗಿರೋ ತುಂಬ ಮಕ್ಕಳು ಇದ್ದಾರೆ. 1 ವರ್ಷ ಓದಿ ಫೇಲ್ ಆಗಿರೋರು ಇದ್ದಾರೆ. ಬಿಕಾಸ್ ನೆಗ್ಲಿಜೆನ್ಸಿ. ನೋಡಿ, ನಾವೀಗ ನೋಡಿ ಕೇವಲ 3,000ದಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಮನೆಯಲ್ಲೇ ನಾವು ಕ್ಲಾಸ್ ಮಾಡ್ತೀವಿ. ನಿಮ್ಮ ಮೊಬೈಲಿಗೆ ಕ್ಲಾಸ್ ಬರುತ್ತೆ. ಎಸ್ ಸರ್ ನೋ ಅಂದರೆ ಓದಬೇಕು ಅನ್ನೋ ಮಗುಗೆ ಕಷ್ಟಪಟ್ಟು ಓದಬೇಕು ಸರ್, ನಾವೆಲ್ಲೋ ಒಂದು ಕಡೆ ಮಗು ಇಂಟೆಲ್ ಇದೆ ಒಂಚೂರು ಗೈಡೆನ್ಸ್ ಮಾಡಿದರೆ ಸೆಲೆಕ್ಷನ್ ಆಗತ್ತೆ ಅಂದರೆ ಯಾಕೆ ಪ್ರಯತ್ನ ಪಡಬಾರ್ದು ಅಂತ ನನ್ನ ಅಭಿಪ್ರಾಯ ಪರ್ಸ್ನಲಿ. ಯಾಕೆ ಅಂದರೆ ಒಂದು ಅವಕಾಶ ಇದ್ದಾಗ ಪ್ರಯತ್ನ ಪಟ್ಟರೆ ತಪ್ಪಿಲ್ಲ. ಮುಂದಿನ ವರ್ಷ ಇದನ್ನು ಬರ್ಸೋಕ್ಕಾಗಲ್ಲ. ಓಕೆನಾ? ಎಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಂಥದ್ದೇ ಒಂದು ವಿಶೇಷವಾದ ಟಾಪಿಕ್ನ ಜೊತೆಗೆ ಮತ್ತೆ ನಾನು ಯೂಟ್ಯೂಬಲ್ಲಿ ಬರ್ತೀನಿ. ಬಟ್ ಎವ್ರಿ ಡೇ ಕ್ಲಾಸ್ ಬೇಕು ಅಂದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ರಿ. ನಿಮಗೆ ಪ್ರತಿ ಚಾಪ್ಟ್ರಿಂದ ಪ್ರತಿ ವಿಡಿಯೋಸ್ಗಳು ಸಿಗ್ತವೆ. ಓಕೆ.